ಸ್ನೇಹಿತರೆ ನಮಸ್ಕಾರ. ಕನ್ನಡ ಚಿತ್ರರಂಗಕ್ಕೆ ಒಂದು ರೀತಿಯಲ್ಲಿ ಮಂಕು ಆವರಿಸಿದೆ ಅಂತಲೇ ಹೇಳ್ಬೋದು. ಸಾಲು ಸಾಲು ಸಂಕಷ್ಟಗಳ ನಡುವೆ ದರ್ಶನ್ ಅರೆಸ್ಟ್ ಆದ ನಂತರವಂತೂ ಕನ್ನಡ ಚಿತ್ರರಂಗ ಕಂಪ್ಲೀಟ್ ಆಗಿ ಒಂದು ರೀತಿಯಲ್ಲಿ ಮಂಕಾಗಿದೆ. ಕನ್ನಡ ಚಿತ್ರರಂಗಕ್ಕೆ ಹೊಸ ಚೈತನ್ಯ ಸಿಗಬೇಕು ಅನ್ನುವಂತಹ ಒಂದು ನಿರೀಕ್ಷೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ. ಸಾಕಷ್ಟು ಸಿನಿಮಾಗಳು ಇತ್ತೀಚೆಗೆ ಸಿನಿಮಾ ಥಿಯೇಟರ್ಗೆ ಬರೋದೇ ಕಷ್ಟವಾಗಿದೆ. ಬಂದಂಥ ಸಿನಿಮಾಗಳು ಹಿಂಗೆ ಬಂದು ಹಂಗೆ ಹೋಗ್ತಾ ಇದ್ದಾವೆ. ಹೀಗಾಗಿ ಸಹಜವಾಗಿ ಎಲ್ಲರೂ ಕೂಡ ಚಿಂತಾಕ್ರಾಂತರಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಈಗ ನಿರೀಕ್ಷೆ ಹುಟ್ಟಿಸುವಂಥ ಒಂದು 3-4 ಸಿನಿಮಾಗಳು ರಿಲೀಸ್ಗೆ ಸಿದ್ಧವಾಗಿದ್ದಾವೆ. ಈ ಸಿನಿಮಾಗಳಾದರೂ ಕೂಡ ಚಿತ್ರರಂಗದ ಭವಿಷ್ಯವನ್ನು ಬದಲಾಯಿಸುತ್ತಾ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿ ಹೆಚ್ಚು ಕಡಿಮೆ 1.5-2 ತಿಂಗಳಾಗ್ತಾ ಬಂತು. ಇಷ್ಟು ಸಮಯವಾದರೂ ಕೂಡ ದರ್ಶನ್ ಬಿಡುಗಡೆ ಆಗಲಿಲ್ಲ. ದರ್ಶನ್ಗೆ ಇನ್ನೂ ಕೂಡ ಬೇಲ್ ಸದ್ಯಕ್ಕಂತೂ ಸಿಗುವಂಥ ಲಕ್ಷಣ ಇಲ್ಲ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಹಿಡಿದಿರುವಂಥ ಸಂಕಷ್ಟಗಳಿಗೆ ಜೊತೆಗೆ ದರ್ಶನ್ ಬಿಡುಗಡೆ ಎಲ್ಲವನ್ನು ಕೂಡ ಇಟ್ಕೊಂಡು ಒಂದು ಪ್ರಮುಖವಾದಂಥ ಹೋಮವನ್ನು ಮಾಡೋದಕ್ಕೆ ಹಿರಿಯ ನಟರು ಮತ್ತು ಹಿರಿಯ ಚಿತ್ರರಂಗದ ಕಲಾವಿದರು ತೀರ್ಮಾನವನ್ನು ಮಾಡಿದ್ದಾರೆ. ಈ ಹೋಮ ಅಥವಾ ವಿಶೇಷವಾದಂಥ ಪೂಜೆ ಇಲ್ಲಿ ದರ್ಶನ್ಗೂ ಕೂಡ ಮುಕ್ತಿಯನ್ನು ಸಿಗಿಸ್ಬೇಕು, ಜೊತೆಗೆ ದರ್ಶನ್ ಜೊತೆಗೆ ಕನ್ನಡ ಚಿತ್ರರಂಗಕ್ಕೆ ಅಂಟಿರುವಂಥ ಶಾಪಗಳ ವಿಮೋಚನೆ ಆಗಬೇಕು ಅನ್ನೋಂಥ ದೃಷ್ಟಿಕೋನದಲ್ಲಿ ನಡೆಸ್ತಿರುವಂಥ ಪೂಜೆ ಅನ್ನೋದು ಗೊತ್ತಾಗಿದೆ. ಹಾಗಾದರೆ ಈ ಪೂಜೆಯ ಉದ್ದೇಶವೇನು? ಪೂಜೆಯನ್ನು ಮಾಡಿಸ್ತಿರೋದು ಯಾರು? ಈ ಪೂಜೆಗೆ ಯಾರೆಲ್ಲ ಬರ್ತಾರೆ? ಉಪೇಂದ್ರ, ಶಿವಣ್ಣ, ಯಶ್, ಹೀಗೆ ಪ್ರಖ್ಯಾತ ನಟರು ಕೂಡ ಭಾಗವಹಿಸ್ತಾರ? ಹೀಗೆ ಸಾಲು ಸಾಲು ಪ್ರಶ್ನೆಗಳಿದ್ದಾವೆ. ಆ ಎಲ್ಲ ಪ್ರಶ್ನೆಗಳು ಕೂಡ ಉತ್ತರವನ್ನು ಕೊಡ್ತಾ ಹೋಗ್ತೀನಿ. ಜೊತೆಗೆ ಈ ಪೂಜೆಯ ಅಸಲಿ ಉದ್ದೇಶದ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿ ಹೆಚ್ಚು ಕಡಿಮೆ 1.5 ತಿಂಗಳಾಯಿತು. ಇನ್ನೂ ಕೆಲವು ದಿನಗಳಂತೂ ದರ್ಶನ್ ಜೈಲಿನಿಂದ ಹೊರಬರೋದಕ್ಕೆ ಅಸಾಧ್ಯ ಅನ್ನೋದು ಸ್ಪಷ್ಟ. ಇನ್ನೊಂದು ಕಡೆ ದಿನದಿಂದ ದಿನಕ್ಕೆ ದರ್ಶನ್ ವಿರುದ್ಧ ಸಾಕ್ಷಿಗಳು ಬಲವಾಗ್ತಿದ್ದಾವೆ ಅನ್ನೋಂಥ ಮಾಹಿತಿ ಕೇಳಿ ಬರ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆ ನಡೆದಂಥ ಸಂದರ್ಭದಲ್ಲಿ ದರ್ಶನ್ ಧರಿಸಿದ್ದಂತಹ ಬಟ್ಟೆಯ ಮೇಲೆ ರಕ್ತದ ಕಲೆಗಳು ಪತ್ತೆಯಾಗಿತ್ತು. ಇದು ಈಗಾಗಲೇ FSL ರಿಪೋರ್ಟ್ನಲ್ಲಿ ದೃಢವಾಗಿದೆ. ಇದು ದರ್ಶನ್ಗೆ ನುಂಗಲಾರದ ತುತ್ತು. ದರ್ಶನ್ ಲಾಕ್ ಆಗೋದಕ್ಕೆ ಇದು ಪ್ರಮುಖವಾದಂಥ ಸಾಕ್ಷಿ ಅನ್ನೋದನ್ನು ಬಾಯಿಬಿಟ್ಟು ಹೇಳಬೇಕಾಗಿಲ್ಲ. ಈ ಕುರಿತು ಈಗಾಗಲೇ ಒಂದು ಸ್ಟೋರಿಯನ್ನು ನಿಮ್ಮ ಮುಂದೆ ಇಟ್ಟಾಗಿದೆ. ನೀವಿನ್ನೂ ಕೂಡ ಆ ಸ್ಟೋರಿಯನ್ನು ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರುವಂತಹ ಲಿಂಕ್ ಮೂಲಕ ಆ ಸ್ಟೋರಿಯನ್ನು ಕೂಡ ನೋಡಿ ಅಂತೇಳಿ ಹೇಳ್ತಾ, ನೋಡಿ, ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಸೋದು ಬಾಕಿ ಇದೆ. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲಿವರೆಗೂ ಕೂಡ ದರ್ಶನ್ ಜೈಲಿನಿಂದ ಬಿಡುಗಡೆ ಆಗೋದೇ ಡೌಟು ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಮಾಡಿರುವಂಥ ಆರೋಪಗಳನ್ನು ಮುಂದಿಟ್ಟುಕೊಂಡು ದರ್ಶನ್ ಪರ ವಕೀಲರು ಜಾಮೀನು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಇನ್ನೊಂದು ಕಡೆ ಅಭಿಮಾನಿಗಳು ಮತ್ತು ಕನ್ನಡ ಚಿತ್ರರಂಗ ದರ್ಶನ್ ಬಿಡುಗಡೆಗಾಗಿ ಎದುರು ನೋಡ್ತಾ ಇದೆ. ಮತ್ತೊಂದು ಕಡೆ ದರ್ಶನ್ ಬಿಡುಗಡೆಗಾಗಿ ಸ್ಯಾಂಡಲ್ವುಡ್ ಕಲಾವಿದರು ದೇವರ ಮೊರೆಯನ್ನು ಹೋಗೋದಕ್ಕೆ ನಿರ್ಧರಿಸಿದ್ದಾರೆ ಅಂತೆ. ದರ್ಶನ್ಗೆ ಆಪ್ತರಾಗಿರುವಂಥ ರಾಕ್ಲೈನ್ ವೆಂಕಟೇಶ್ ಹಾಗೂ ದೊಡ್ಡಣ್ಣ ಈ ಪೂಜೆಯನ್ನು ಆಯೋಜನೆ ಮಾಡಿದ್ದಾರೆ. ಕಲಾವಿದರಿಗೂ ಕೂಡ ಆಹ್ವಾನವನ್ನು ನೀಡಲಾಗಿದೆ. ದರ್ಶನ್ ಬಿಡುಗಡೆಗಾಗಿ ಮಾಡುತ್ತಿರುವಂಥ ಈ ವಿಶೇಷ ಪೂಜೆಯನ್ನು ಆಗಸ್ಟ್ 14ರಂದು ನಡೆಸ್ತಾ ಇದ್ದಾರೆ. ಕಲಾವಿದರ ಸಂಘದಲ್ಲಿ ಈ ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಕನ್ನಡದ ಎಲ್ಲ ಕಲಾವಿದರಿಗೂ ಕೂಡ ಈ ಪೂಜೆಗೆ ಆಹ್ವಾನವನ್ನು ನೀಡಲಾಗಿದೆ ಅನ್ನೋಂಥ ಮಾಹಿತಿ ಇದೆ. ಸ್ಯಾಂಡಲ್ವುಡ್ನಲ್ಲಿ ಈ ಬಗ್ಗೆ ಚರ್ಚೆಗಳು ಕೂಡ ನಡೀತಿದ್ದಾವೆ. ಸದ್ಯ ರಾಕ್ಲೈನ್ ವೆಂಕಟೇಶ್ ದೊಡ್ಡಣ್ಣ ನೇತೃತ್ವದಲ್ಲಿ ಪೂರ್ಣಾಯುತಿ ಹೋಮಕ್ಕೆ ಸಿದ್ಧತೆಗಳು ನಡೀತಾ ಇದ್ದಾವೆ ಅನ್ನೋದು ಈಗಾಗಲೇ ಗೊತ್ತಾಗಿರುವಂಥ ವಿಚಾರ. ಇನ್ನೊಂದು ಕಡೆ ಚಿತ್ರರಂಗದ ಗಣ್ಯರಿಗೆ ಆಹ್ವಾನವನ್ನು ಕೂಡ ಕೊಡಲು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದಾರೆ, ಕೆಲವರಿಗೆ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಶಿವಣ್ಣ, ಕಿಚ್ಚ ಸುದೀಪ್, ಉಪೇಂದ್ರ, ಯಶ್ ಹಾಗೆಯೇ ಇನ್ನಿತರ ಹಿರಿಯ ನಟರು ಮತ್ತು ಪ್ರಖ್ಯಾತ ಕಲಾವಿದರಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ. ಅದರಂತೆ ದರ್ಶನ್ ಬಿಡುಗಡೆಗಾಗಿ ಮಾಡ್ತಿರುವಂಥ ಈ ಯಾಗದಲ್ಲಿ ಕನ್ನಡದ ಈ ಸೂಪರ್ ಸ್ಟಾರ್ಗಳು ಬರ್ತಾರಾ ಅನ್ನುವಂಥ ಪ್ರಶ್ನೆ ಈಗ ಎದುರಾಗಿದೆ. ಬಹುತೇಕ ಹಿರಿಯ ನಟರು ಮತ್ತು ಕಲಾವಿದರಿಗೆ ಈ ಯಾಗದಲ್ಲಿ ಭಾಗವಹಿಸುವಂತಹ ಒಂದು ಆಹ್ವಾನವನ್ನು ಕಳಿಸಲಾಗಿದೆ. ಬರ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಂಕಷ್ಟಕ್ಕೆ ಸಿಲುಕಿರುವುದಂತೂ ಸತ್ಯ. ಇದೇ ಕಾರಣಕ್ಕೆ ಈಗಾಗಲೇ ದರ್ಶನ್ ಅಭಿಮಾನಿಗಳು ಕೂಡ ರಾಜ್ಯದ ಮೂಲೆ ಮೂಲೆಯಲ್ಲಿ ದೇವರ ಮುಂದೆ ದರ್ಶನ್ ಫೋಟೋವನ್ನು ಇಟ್ಟು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ. ನಮ್ಮ ನೆಚ್ಚಿನ ನಟ ಆದಷ್ಟು ಬೇಗ ಜೈಲಿನಿಂದ ಬಿಡುಗಡೆ ಆಗಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ಏನು ಅಂತ ಹೇಳಿದರೆ, ಚಿತ್ರರಂಗಕ್ಕೆ ಹಿಡಿದಿರುವಂಥ ಶಾಪವು ಕೂಡ ವಿಮುಕ್ತಿ ಆಗಬೇಕು. ಈ ನಿಟ್ಟಿನಲ್ಲೂ ಕೂಡ ಈ ಪೂಜೆಯಿಂದ ಸಹಕಾರಿ ಆಗುತ್ತೆ ಅನ್ನುವಂಥ ನಂಬಿಕೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಇದರ ಜೊತೆಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಇತ್ತೀಚೆಗೆ ದೇವರ ಮೊರೆಯನ್ನು ಹೋಗಿದ್ದರು, ಶಕ್ತಿಪೀಠದ ಮೊರೆಯನ್ನು ಹೋಗಿದ್ದರು. ಕೊಲ್ಲೂರು ಮೂಕಾಂಬಿಕೆ ದೇವಿಯ ಮತ್ತು ಬಂಡೆ ಮಹಾಕಾಳಿ ದೇವಿಯ ಈ ಮೊರೆಯನ್ನು ಹೋಗಿದ್ದರು, ಅಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸಿದರು. ಹೀಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ಇದೇ ದರ್ಶನ್ ತುಂಬ ನಂಬುವಂತಹ ತಾಯಿ ಚಾಮುಂಡೇಶ್ವರಿ
ಚಾಮುಂಡಿ ಬೆಟ್ಟದಲ್ಲಿರುವಂಥ ಚಾಮುಂಡೇಶ್ವರಿ ಸನ್ನಿಧಾನಕ್ಕೂ ಕೂಡ ಸಹೋದರ ದಿನಕರ್ ತೂಗುದೀಪ್ ಹೋಗಿ ಅಲ್ಲಿನ ಪ್ರಸಾದವನ್ನು ಕೂಡ ದರ್ಶನ್ಗೆ ತಂದು ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ಎಲ್ಲ ಕಡೆಯಿಂದನೂ ಕೂಡ ಕೊಲ್ಲೂರು ಮೂಕಾಂಬಿಕಾ ದೇವಿಯ ಸನ್ನಿಧಾನದಲ್ಲಿ ದರ್ಶನ್ ಪತ್ನಿ ಮಾಡಿಸಿದಂಥ ನವಚಂಡಿಕ ಯಾಗ ಇರ್ಬೋದು, ಇಲ್ಲಿ ದರ್ಶನ್ ಭಾವ ಸಹೋದರ ದಿನಕರ್ ತೂಗುದೀಪ್ ಸೇರಿದಂತೆ ಎಲ್ಲರೂ ಕೂಡ ಸಂಕಷ್ಟದಿಂದ ದರ್ಶನ್ ಹೊರಗಡೆ ಬರಬೇಕು, ಬಿಡುಗಡೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ವಿಶೇಷ ಪೂಜೆಯನ್ನು ಸಲ್ಲಿಸ್ತಿದ್ದಾರೆ, ಹೋಮ ಹವನಗಳನ್ನು ಮಾಡ್ತಿದ್ದಾರೆ. ಆದರೆ ದರ್ಶನ್ ಮೇಲಿರುವಂಥ ಆರೋಪ ಅತ್ಯಂತ ಗಂಭೀರವಾದಂಥ ಆರೋಪ ಆಗಿರೋದ್ರಿಂದ ಇಲ್ಲಿ ದರ್ಶನ್ಗೆ ನಿಜವಾಗ್ಲೂ ಕೂಡ ಈ ಪ್ರಕರಣದಲ್ಲಿ ಮುಕ್ತಿ ಸಿಗುತ್ತಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಅದಕ್ಕೆ ಕಾರಣವೂ ಕೂಡ ಇದೆ. ದರ್ಶನ್ ಈ ಪ್ರಕರಣದಲ್ಲಿ 2ನೇ ಆರೋಪಿ ಆಗಿದ್ದರೂ ಕೂಡ ಈ ಪ್ರಕರಣದಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಇಲ್ಲ. ಆದರೆ ಹೆಚ್ಚು ಉಲ್ಲೇಖ ಮಾಡಿದಷ್ಟು ಕೂಡ ಅಪಾಯ ಅನ್ನುವಂಥ ಮಾಹಿತಿ ಕೂಡ ಸಿಗೋದಂತೂ ವಾಸ್ತವ. ಹೀಗಾಗಿ ಇದನ್ನು ಕೂಡ ತುಂಬ ನೀಟಾಗಿ ಹ್ಯಾಂಡಲ್ ಮಾಡಲೇಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಹಾಗೆಯೇ ಒಂದು ಕಡೆ ದರ್ಶನ್ ಬಿಡುಗಡೆ ಆಗಬೇಕು, ಮತ್ತೊಂದು ಕಡೆ ಕನ್ನಡ ಚಿತ್ರರಂಗಕ್ಕೆ ಹಿಡಿದಿರುವಂಥ ಈ ಶಾಪ ವಿಮೋಚನೆ ಆಗಬೇಕು. ದರ್ಶನ್ ಸಿನಿಮಾ ಸೇರಿದಂತೆ ಇನ್ನುಳಿದ ನಟ ಮತ್ತು ನಟಿಯರ ಸಿನಿಮಾವು ಕೂಡ ಸೂಪರ್ ಹಿಟ್ ಆಗಬೇಕು, ಒಂದು ಮಿನಿಮಮ್ ಕಲೆಕ್ಷನ್ ಆದರೆ ಸಾಕು ಅನ್ನುವಂತಹ ಬಯಕೆಯನ್ನು ತೋರ್ಪಡಿಸ್ತಿದ್ದಾರೆ. ಇದಕ್ಕೆ ಪೂರಕವಾಗಿ ಈಗಾಗಲೇ ಒಂದು ಕಡೆ ಪ್ರಖ್ಯಾತ ಸಿನಿಮಾಗಳೇ ರಿಲೀಸ್ಗೆ ರೆಡಿಯಾಗಿದ್ದಾವೆ. ಭೀಮಾ ಇರ್ಬೋದು, ಮಾರ್ಟಿನ್ ಇರ್ಬೋದು, ಹೀಗೆ ಸಾಕಷ್ಟು ಸಿನಿಮಾಗಳು ರಿಲೀಸ್ಗೆ ಸಿದ್ಧವಾಗಿದ್ದಾವೆ. ಈ ಸಿನಿಮಾಗಳು ಮತ್ತೆ ಕ್ರಾಂತಿಯನ್ನು ಮಾಡ್ತಾವ ಅಥವಾ ಚಿತ್ರರಂಗ ಈಗಾಗಲೇ ಮಲಗಿದೆ, ಅದೇ ರೀತಿ ಕಂಟಿನ್ಯೂ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಬಟ್ ಅದೇನೇ ಇದ್ರೂ ಕೂಡ ಸ್ನೇಹಿತರೆ, ಇಲ್ಲಿ ದರ್ಶನ್ ಪರವಾಗಿ ಮಾಡ್ತಿರುವಂತಹ ಹೋಮ ಅಥವಾ ವಿಶೇಷ ಪೂಜೆಯ ಬಗ್ಗೆ ಪರ ವಿರೋಧ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಅನ್ನೋದನ್ನು ಮುಚ್ಚಿಡೋದಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ದರ್ಶನ್ ಪರವಾಗಿ ಎಷ್ಟು ಜನ ನಟರಿದ್ದಾರೋ ದರ್ಶನ್ ವಿರೋಧವಾಗಿಯೂ ಕೂಡ ಅಷ್ಟೇ ಜನ ನಟ ಮತ್ತು ನಟಿಯರಿದ್ದಾರೆ. ಆ ವಿರೋಧ ಹೊಂದಿರುವಂತಹ ನಟರು ಅಥವಾ ಚಿತ್ರರಂಗದ ಕಲಾವಿದರು ಸ್ವಲ್ಪ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಯಾಕದು ದರ್ಶನ್ಗೆ ಇಷ್ಟು ಎಲ್ಲ ಮಾಡ್ತಿದ್ದೀರಾ, ದರ್ಶನ್ ಏನು ಅನಿವಾರ್ಯನಾ, ಹಾಗೆ ಹೀಗೆ ಅಂತಲೂ ಕೂಡ ಹೇಳಿದ್ದಾರೆ. ಅವರಿಗೆ ಸ್ವಲ್ಪ ಖಾರವಾಗಿ ರಿಯಾಕ್ಟನ್ನು ಕೊಟ್ಟಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಹಾಗೆಲ್ಲ ಮಾತನಾಡಬಾರ್ದು ಅನ್ನುವಂಥ ಸಂದೇಶವನ್ನು ಇಂಡೈರೆಕ್ಟ್ಲಿ ಕೊಟ್ಟಿದ್ದಾರೆ ಅನ್ನೋಂಥ ಮಾಹಿತಿ ಸಿಗ್ತಿದೆ. ಬಟ್ ಅದೇನೇ ಇದ್ರೂ ಕೂಡ ಸ್ನೇಹಿತರೆ, ಒಂದಂತೂ ಕ್ಲಿಯರ್, ದರ್ಶನ್ ಇಲ್ಲಿ ಈ ಪ್ರಕರಣದಲ್ಲಿ ನಿಜವಾಗ್ಲೂ ಕೂಡ ಆರೋಪಿ ಅಂತ ಆದರೆ ಕಾನೂನಿನ ಮುಂದೆ ಈ ಪೂಜೆ ಪುನಸ್ಕಾರ ಇನ್ನೊಂದು ಮತ್ತೊಂದು ಈ ಮೂಲಕ ಬಚಾವಾಗೋದಕ್ಕಂತೂ ಸಾಧ್ಯವಿಲ್ಲ. ಶಿಕ್ಷೆ ಅನುಭವಿಸಲೇಬೇಕು ದರ್ಶನ್ ಪಾತ್ರವಿದ್ದರೆ. ನಿಜವಾಗ್ಲೂ ಕೂಡ ದರ್ಶನ್ ಪಾತ್ರವಿರದೆ ಜಸ್ಟ್ ದರ್ಶನನ್ನು ಈ ಪ್ರಕರಣದಲ್ಲಿ ಸಿಲುಕಿಸಿದ್ದಾರೆ ಅನ್ನೋದಾದರೆ ದರ್ಶನ್ಗೆ ಮುಕ್ತಿ ಸಿಗಬಹುದು. ಬಟ್ ಅದೇನೇ ಇದ್ರೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವವರೆಗೂ ಕೂಡ ಯಾವುದೂ ಕೂಡ ಕ್ಲಿಯರಾಗಿ ಗೊತ್ತಾಗಲಿಕ್ಕಿಲ್ಲ. ಆ ಚಾರ್ಜ್ ಶೀಟ್ನಲ್ಲಿ ಏನು ಅಂಶಗಳನ್ನು ಉಲ್ಲೇಖ ಮಾಡಿರ್ತಾರೆ ಅದರ ಮೇಲೆ ಸೀರಿಯಸ್ ಆದಂಥ ಆ್ಯಕ್ಷನನ್ನು ತೆಗೆದುಕೊಳ್ತಾರೆ ಅನ್ನೋದು ಮಾತ್ರ 100% ಸತ್ಯ. ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಇಲ್ಲಿ ನಡೀತಿರುವಂಥ ಒಂದೊಂದು ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.